ನ್ಯೂಸ್ 42 ಕನ್ನಡ. ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಿಗೆ, ಅಣ್ಣಪ್ಪ ದೇವರಿಗೆ, ಮಂಜುನಾಥ ಸ್ವಾಮಿಗೆ, ಅನ್ನ ಕೊಡುವ ಅನ್ನಪೂರ್ಣೇಶ್ವರಿಗೆ ಧಿಕ್ಕಾರ 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 ಧಿಕ್ಕಾರ. ಹಿಂದೂ ವಿರೋಧಿಗಳಿಗೆ ಖಂಡಿತ ಇವತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬೇಕು ಅಂತಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಅವರ ವಿರುದ್ಧವಾಗಿ ಈ ಅಪಕೀರ್ತಿ ಬರಲಿಕ್ಕೆ, ಅಲ್ಲಿ ಕೆಟ್ಟ ಹೆಸರು ಬರಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅಂಥವರ ವಿರುದ್ಧ ಇವತ್ತು ಬೀದಿಗಿಳಿದಿದ್ದೇವೆ. ಇವತ್ತು ಸರ್ಕಾರ SIT ಮಾಡಿದೆ, ಪಾರದರ್ಶಕವಾಗಿ ತನಿಖೆ ಮಾಡಲಿ. ಆ ತನಿಖೆಯಿಂದ ಏನು ಆದೇಶ ಹೊರ ಬೀಳ್ತದೆ ಅದಕ್ಕೆಲ್ಲದಕ್ಕೂ ಶ್ರೀ ಕ್ಷೇತ್ರದ ಮುಖ್ಯಸ್ಥರಾದಂಥ ವೀರೇಂದ್ರ ಹೆಗಡೆಯವರು ಸಿದ್ಧರಿದ್ದಾರೆ, ಹಲವಾರು ಬಾರಿ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ನಾವು ಕ್ಷೇತ್ರಕ್ಕೆ ಮುದುಕೆ ಆಗ್ತೀವಿ ಅನ್ನೋದು, ಕ್ಷೇತ್ರದ ಹೆಸರನ್ನ ಅಪವಿತ್ರಗೊಳಿಸುವಂಥದ್ದು, ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ, ಕ್ಷೇತ್ರದ ಪರವಾಗಿ ನಡೀತಾ ಇರ್ತಕ್ಕಂಥ ಕೆಲಸಗಳಿಗೆ ಅಡ್ಡಿ ಮಾಡುವಂಥದ್ದು, ಇವನ್ನೆಲ್ಲ ಯಾರು ನಾವು ಹಿಂದೂಗಳಾಗಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರ ವಿರುದ್ಧ ಇವತ್ತು ಬೀದಿಗಿಳಿದಿದ್ದೇವೆ. ಇಡೀ ರಾಜ್ಯ ವ್ಯಾಪ್ತಿಯಲ್ಲ, ದೇಶ ವ್ಯಾಪ್ತಿಯಲ್ಲ, ಪ್ರಪಂಚಾದ್ಯಂತ ಇವತ್ತು ಶ್ರೀ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಗೌರವ, ಕಾಳಜಿ, ಕಳಕಳಿ, ಒಂದು ಒಳ್ಳೆಯ ಭಾವನೆ ಇರ್ತಕ್ಕಂಥ ಜನ ಯಾವತ್ತೂ ಕೂಡ ಸಹಿಸ್ಕೊಂಡು ಕುತ್ಕೊಳ್ಳೋದಿಲ್ಲ ಅಂತೇಳಿ ಇವತ್ತು ತೋರಿಸ್ತಾ ಇದ್ದೀವಿ. ನೋಡಿ, ಅವರು ಮಧ್ಯಂತ ವರದಿಯನ್ನಾದ್ರೂ ಕೊಡ್ಲಿ, ಅಂತಿಮ ವರದಿನಾದ್ರೂ ಕೊಡ್ಲಿ, ಯಾವ ವರದಿ ಬರುತ್ತೆ, ಏನಾದ್ರೂ ಅಲ್ಲಿ ತಪ್ಪು ನಡೆದಿದ್ರೆ ಅದಕ್ಕೆ ಶಿಕ್ಷೆಗೆ ಒಳಗಾಗಕ್ಕೆ ಎಲ್ಲರೂ ಸಿದ್ಧರಿದ್ದೇವೆ. ಇಂಥ ಸಂದರ್ಭದಲ್ಲಿ ಇದು ಬೇಕು ಅಂತ ಇದೊಂದು ನೆಪ ಅಂತೇಳಿ ಶ್ರೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರೋ ನಿಟ್ಟಿನಲ್ಲಿ ನಡ್ಕೊಳ್ಳುವಂಥದ್ದು ಯಾರೂ ಸಹಿಸಲ್ಲ. ಸರ್ಕಾರ ಮಾಡಿದ್ರು ಸಹಿಸಲ್ಲ, ಎಡಪಂಕ್ತಿಯವ್ರು ಮಾಡಿದ್ರು ಸಹಿಸಲ್ಲ, ಇಲ್ಲ ಇನ್ಯಾವುದೇ ಧರ್ಮೀಯರು ಇದನ್ನ ಎತ್ಕಟ್ಟಿ ಮಾಡಬೇಕು ಅಂತೇಳಿ. ಯಾಕೆಂದ್ರೆ ನಮ್ಮ ಧರ್ಮದ ಬಗ್ಗೆ ಬಹಳ ಹಲವಾರು ಇತಿಹಾಸಗಳಿದಾವೆ. ನಮ್ಮ ಧರ್ಮವನ್ನ ಕೊಲ್ಲಿಕ್ಕೆ, ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ, ನಮ್ಮ ಧರ್ಮವನ್ನ ಶಮನ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡ್ ಬಂದಿದೆ. ಅದಕ್ಕೆ ಇವತ್ತು ಯಾವ ಹಿಂದೂ ಧರ್ಮಿಗಳು ಯಾರು ಕೂಡ ಸಹಿಸಿಕೊಂಡು ನೋಡಿಕೊಂಡು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬ ಹಿಂದೂ ಯುವಕನ ರಕ್ತ ಇವತ್ತು ಕುದಿತಾ ಇದೆ. ಯಾರೊಬ್ಬರಿಗೆ ಅನ್ಯಾಯ ಆಗ್ಲಿಕ್ಕೂ ಯಾವೊಬ್ಬ ಹಿಂದೂ ಕೂಡ ಸಹಿಸೋದಿಲ್ಲ. ಅದೇ ರೀತಿ ಧರ್ಮಕ್ಕೆ ಅಪಕೀರ್ತಿ ಆಗ್ತದೆ ಅಂದ್ರೆ ಕೂಡ ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ. ಬಹಳಷ್ಟು ಕಾಣದ ಕೈಗಳಿದಾವೆ, ಮುಂದೆ ಅವೆಲ್ಲವೂ ಗೊತ್ತಾಗ್ತದೆ ಅವ್ರಿಗೆಲ್ಲ. ಯಾವ ಒಬ್ಬ ಹಿಂದೂ ಕೂಡ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ನಮ್ಮ ಹಿಂದೂ ಧರ್ಮವನ್ನ ಎತ್ತಿ ಹಿಡಿಯುವಂತ ಕೆಲಸ, ಆ ಧರ್ಮದ ಪರವಾಗಿ ನಿಲ್ಲುವಂತ ಕೆಲಸ ನಮ್ಮ ಹಿಂದೂಗಳು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ, ಅವಹೇಳನಕಾರಿ ಒಂದು ಈ ಕೆಲಸ, ಹುನ್ನಾರ, ಧರ್ಮವನ್ನ ನಾಶ ಮಾಡುವಂತ ಒಂದು ಹುನ್ನಾರ ಏನು ನಡೀತಾ ಇದೆಯೋ ಅದನ್ನ ತೀವ್ರತರವಾಗಿ ಖಂಡಿಸಿ ನಾವೊಂದು ಬೃಹತ್ ಒಂದು ಪ್ರತಿಭಟನೆಯನ್ನ ರೇಷ್ಮೆ ನಗರಿ ರಾಮನಗರದಲ್ಲಿ ಹಮ್ಮಿಕೊಂಡಿದ್ವಿ. ಇವತ್ತು ಸಾವಿರಾರು ಜನ ಬಂದು ಇದರೊಳಗೆ ಪಾಲ್ಗೊಂಡಿದ್ದಾರೆ. ನಾವು ಸರ್ಕಾರ ಮತ್ತೆ ಏನು ಜನಗಳಲ್ಲಿ ಒಂದು ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ. ನೀವು ಯಾವ ವಿಚಾರವನ್ನ ಇಟ್ಕೊಂಡು ಇವತ್ತು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಾ ಇದ್ದೀರೋ ಅದನ್ನ, ನಿಮ್ಮಲ್ಲಿ ಏನಾದರೂ ಸಾಕ್ಷಿಗಳಿದ್ರೆ ದಯವಿಟ್ಟು ಕೋರ್ಟ್ ಕೊಡಿ. ಇವತ್ತು ಕಳೆದ ಪ್ರಕರಣದಲ್ಲಿ ಅಷ್ಟೇ ನಾವು ಭಾರತ ಸಂವಿಧಾನ ಎಷ್ಟು ಸುಭದ್ರವಾಗಿದೆ ಅಂತ ನಮಗೆ ತೋರಿಸ್ಕೊಟ್ಟಿದೆ. ಹಾಗಾಗಿ ನಿಮ್ಮಲ್ಲಿ ಏನಾದರೂ ಆ ಪ್ರಕರಣದ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿ ಇದ್ರೆ ದಯವಿಟ್ಟು ಕಾನೂನು ಕೊಡಿ. ಅದನ್ನ ಬಿಟ್ಟು ನೀವು ಜನಗಳ ಭಾವನೆಗಳಿಗೆ, ಧರ್ಮಕ್ಕೆ ಧಕ್ಕೆ ತರುವಂತ ಹೋರಾಟ ನೀವೇನಾದರೂ ಮಾಡಿದ್ರೆ ಇದು ಬರೀ ಸ್ಯಾಂಪಲ್ ಅಷ್ಟೇ. ಇನ್ನು ಉಗ್ರವಾದ ಹೋರಾಟ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಹಮ್ಮಿಕೊಳ್ತೀವಿ. ನಿಜವಾಗ್ಲೂ ಇದರ ಪರಿಣಾಮ ತುಂಬಾ ಕೆಟ್ಟಾಗಿರುತ್ತೆ ಅಂತ ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಅದನ್ನೇ ಹೇಳ್ತಾರೆ ಸರ್, ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ. ಇಲ್ಲಿ ತನಕ ಯಾವ ಕ್ಷೇತ್ರ ಏನು ಮಾಡ್ತಾರಲ್ಲ, ಒಂದು ಧಾರ್ಮಿಕ ಕ್ಷೇತ್ರ ಇಡೀ ದೇಶದಲ್ಲಿ ಏನು ಮಾಡ್ತಾರಲ್ಲೋ ಅದನ್ನ ಶ್ರೀ ಕ್ಷೇತ್ರ ಮಾಡ್ತಾ ಇದೆ. ಹಾಗಾಗಿ ಯಾವ ಸೇವಾ ಕ್ಷೇತ್ರದಲ್ಲಿ ಮಹಿಳೆ ಸಬಲೀಕರಣದಿಂದ ಹಿಡಿದು ರಾಜ್ಯವನ್ನ ಒಂದು ಬೃಹತ್ ಮಟ್ಟಕ್ಕೆ ತಗೊಂಡೋಗ್ತಿರುವಂತಹ ಒಂದು ಆ ಸಂಸ್ಥಾನದ ಬಗ್ಗೆ ಕೆಲವು ಕಿಡಿಗೇಡಿಗಳು ವೈಯಕ್ತಿಕವಾಗಿ ಅವರವರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಈ ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯರ ಮೇಲೆ ನಿಜವಾಗ್ಲೂ ಒಂದು ಅಪಾದನೆ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವೇನು ಹೇಳಬೇಕಾಗಿಲ್ಲ, ಮಾಧ್ಯಮ ಮಿತ್ರರು ತೋರಿಸ್ತಾ ಇದ್ದೀರಿ ಪ್ರತಿದಿನ ಏನೇನು ಆಗ್ತಾ ಇದೆ ಅಂತ. ಅವರೆಲ್ಲ ಪಾಯಿಂಟ್ಸ್ಗಳು ನಮಗೇನು ಸಿಕ್ಕಿಲ್ಲ. ಸೊ ಮತ್ತೀಗ ಇನ್ನೂ 100 ಜನ ಉಟ್ಕೊಳ್ತಾರೆ.
ಅದಕ್ಕೆ ಇವರು ಸರ್ಕಾರನೂ ಕೂಡ ಮನ್ನಣೆ ಕೊಡಬಾರದು. ಏನು ಈ ನಕಲಿ ಇವರಿದ್ದಾರೆ ಇವನ್ನೆಲ್ಲ ಶಿಕ್ಷಿಸಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನ್ಯೂಸ್ 42 ಕನ್ನಡ.